ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ಪ್ರೆಸ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತಿಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಇವತ್ತಿಲ್ಲಿ ಬಂದಿದ್ದಕ್ಕೆ, ಈವೆಂಟ್ನ ಗ್ರೇಸ್ ಮಾಡಿದ್ದಕ್ಕೆ. ಐ ಥಿಂಕ್ ಇವತ್ತು ನಮ್ಮ ಮೇನ್ ಪ್ರಮೋಷನ್ಸ್ ನಾವು ಶುರು ಮಾಡ್ತಿದ್ವಿ ಆ್ಯಂಡ್ ನಿಮ್ಮಿಂದ ಶುರು ಮಾಡ್ತಿರೋದು. ಐ ಥಿಂಕ್ ಅದಿನ್ನೂ ದೊಡ್ಡ ವಿಷಯ, ನಮ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ನಮ್ಮ ಗತವೈಭವ ಸಿನಿಮಾದ ರಿಲೀಸ್ಗೆ ಹತ್ತಿರವಾದಂಥ ಪ್ರಮೋಷನ್ಸ್ಗೆ ನೀವು ಶುರು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಾಂಧವ್ಯ ಬರೀ ಇಲ್ಲಿ ಅಲ್ಲ, ಫಸ್ಟ್ ನಾನು ಇನಿಷಿಯಲ್ ಸಿನಿಮಾ ಜರ್ನಿ ಶುರು ಮಾಡಿದಾಗ ಮಾಸ್ ಲೀಡರ್ ಸಿನಿಮಾದಲ್ಲಿ ಸರ್ ಒಟ್ಟಿಗೆ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್, ಸರ್ ತಂಗಿಯ ಕ್ಯಾರೆಕ್ಟ್ರಲ್ಲಿ ನಾನು ಕಾಣಿಸ್ಕೊಂಡಿದ್ದೆ. ಆವಾಗ ಹೇಗೆ ಇದ್ದರೂ ಶಿವಣ್ಣ ಈಗಲೂ ಕೂಡ ಹಾಗೆ ಇದ್ದಾರೆ, ಅಷ್ಟು ಹಂಬಲ್, ಅಷ್ಟು ಸ್ವೀಟ್. ಐ ಥಿಂಕ್ ನಮ್ಮ ಭಾಗ್ಯ ಅನಿಸುತ್ತೆ. ಬಿಕಾಸ್ ಈಗಿನ ಆ್ಯಕ್ಟರ್ಸ್ಗೆ ಇರೋವಂಥ ಕಂಫರ್ಟ್ ಆಗಿರಲಿ, ಸಿಗ್ತಾ ಇರೋವಂಥ ರೆಕಗ್ನಿಷನ್ ಆಗಿರಲಿ, ಆವಾಗಿನ ಕಾಲದಿಂದ ಇಲ್ಲಿವರೆಗೂ ಅದೇ ಒಂದು ಚಾಮ್, ಅದೇ ಒಂದು ಸ್ಟಾರ್ಡಮ್ ಮೇಂಟೈನ್ ಮಾಡ್ಕೊಂಡು ಬರೋದು ಅಷ್ಟು ಈಸಿ ಅಲ್ಲ. ಆ್ಯಂಡ್ ಆ ಹಂಬಲ್ನೆಸ್ ನಿಮ್ಮಿಂದ ನೋಡಿ ನಾವೆಲ್ಲ ತುಂಬ ಕಲಿಯೋಕ್ಕಿದೆ. ವಿ ಆರ್ ಲೈಕ್ ಇನ್ನೂ ಇಷ್ಟು ವರ್ಷ ನಾನು ಮಾಡಿದ್ರು ಸಿನಿಮಾದಲ್ಲಿ ನಿಮ್ಮಿಂದ ನೋಡಿ ಆ ಸಿಂಪ್ಲಿಸಿಟಿ ಆಗಿರಲಿ, ಹಂಬಲ್ನೆಸ್ ಕಲಿಯೋದು ತುಂಬಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ನಾವೆಷ್ಟೇ ಬೇರೆ ಇಂಡಸ್ಟ್ರಿಗೆ ಹೋಗಿ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್, ಹೀರೋಸ್ನ ನಾವು ಮೀಟ್ ಮಾಡಿದ್ರು, ನಾವು ಹುಟ್ಟು ಬೆಳೆದು ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿರೋವಂಥ ಆ್ಯಕ್ಟರ್ಸ್ಗಳಲ್ಲಿ ನಿಮ್ಮ ಶಿವಣ್ಣ ಅಂದಿದ ತಕ್ಷಣ ನಮಗೆ ಅಷ್ಟು ಖುಷಿ, ಅಷ್ಟು ಹೆಮ್ಮೆ ಅನಿಸುತ್ತೆ. ಓ, ಶಿವಣ್ಣ ಬರ್ತಿದ್ದಾರಾ ಅಂತ ಇವತ್ತು ಕೂಡ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನಿಮಗೆ ದೇವರು ಆರೋಗ್ಯ, ಆಯಸ್ಸು ಎಲ್ಲವೂ ಕೊಟ್ಟು ಖುಷಿಯಾಗಿರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇವತ್ತಿನ ನಮ್ಮ ಶಿಪ್ ಸಾಂಗ್ ರಿಲೀಸ್, ಐ ಥಿಂಕ್ ವಿಜುವಲಿ ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಸಾಂಗ್ ಇದು. ಪೋರ್ಚುಗಲಲ್ಲಿ ಹೋಗಿ ಆಲ್ರೆಡಿ ನಮ್ಮ ಟೀಮ್ ವಿಲಿಯಮ್ ಸರ್ ಆಗಿರಲಿ, ಭೂಷಣ್ ಅವರಾಗಿರಲಿ ಹೇಳಿದ್ರು ಎಷ್ಟು ಕಷ್ಟ ಆಯಿತು ಅಂತ. ಅದನ್ನು ಸುನಿ ಸರ್ ಅಷ್ಟೇ ಫನ್ನಿಯಾಗಿ ಹೆಂಗಿತ್ತು ಅನ್ನೋದು ಕೂಡ ಹೇಳಿದ್ರು. ಬಟ್ ಟು ಬಿ ವೆರಿ ಆನೆಸ್ಟ್, ಇದು ನಾವು ಲಾಸ್ಟಲ್ಲಿ ಶೂಟ್ ಮಾಡಿದಂಥ ಒಂದು ಪಾರ್ಟ್. ಮೊದಲನೇದಾಗಿ ಮಂಗಳೂರು ಪೋರ್ಷನ್, ಕೂರ್ಗಲ್ಲಿ ನಮ್ಮ ಈಗಿನ ಸ್ಟೋರಿ ಆ್ಯಂಡ್ ದೇವಲೋಕ ಎಲ್ಲವೂ ಮಾಡಿ ಲಾಸ್ಟಲ್ಲಿ ಪೋರ್ಚುಗಲ್ ಪೋರ್ಷನ್ ಇಟ್ಕೊಂಡಿದ್ದು. ಆ್ಯಂಡ್ ಮಾಡಬೇಕೋ ಬೇಡವೋ ಅನ್ನೋದು ತುಂಬಾ ಒಂದು ಕನ್ಫ್ಯೂಷನಲ್ಲಿದ್ವಿ ಟೀಮ್. ಸೊ ಟೀಮೆಲ್ಲ ಮೀಟಿಂಗ್ ಮಾಡಿ ಪ್ಲ್ಯಾನ್ ಮಾಡಿ ವಿ ಹ್ಯಾವ್ ಟು ಡೂ ದಿಸ್ ಆರ್ ನಾಟ್ ಅನ್ನೋ ಒಂದು ಕಾಲ್ ತೊಗೊಳ್ಬೇಕು ಅಂತ ಬಂದಾಗ, ಐ ಥಿಂಕ್ ಸುನಿ ಸರ್ದು ಒಂದು ಸ್ಟ್ರಾಂಗ್ ಅವ್ರಿಗಿರೋವಂಥ ಹ್ಯೂಮರ್, ಕಾಮಿಡಿ, ಟೈಮಿಂಗ್, ಅದು ಈ ಪಾರ್ಟಲ್ಲಿ ತುಂಬ ಎದ್ದು ಕಾಣುತ್ತೆ. ವಿಜುವಲಿ ಎಷ್ಟೇ ಒಂದು ಬಿಗ್ಗರ್ ಸ್ಪೇಸಲ್ಲಿ ತುಂಬ ವೈಭವ ಕಾಣಿಸಿದ್ರೂ ಸುನಿ ಸರ್ ಅಂತ ಒಂದು ಟೆಕ್ನಿಷಿಯನ್ದು ಒಂದು ಸ್ಪೇಸ್ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಕಾಮಿಡಿ ಆಗಿರಲಿ, ಟೈಮಿಂಗ್ ಆಗಿರಲಿ, ನಮ್ಮಿಬ್ಬರ ಒಂದು ರೊಮ್ಯಾನ್ಸ್ ಆಗಿರಲಿ ತುಂಬಾ ಮುದ್ದಾಗಿ ತುಂಬ ಚೆನ್ನಾಗಿ ಬಂದಿರೋವಂಥದ್ದು. ಸೋ ಗ್ಲ್ಯಾಡ್ ದಟ್ ನಾವು ಕೊನೆ ಮೂಮೆಂಟಲ್ಲಿ ಪೋರ್ಚುಗಲ್ ಪೋರ್ಷನ್ ಮಾಡಬೇಕು ಅಂತ ಅಂದ್ಕೊಂಡ್ರು ಹೋಗಿ ಮಾಡಿದ್ದು ಇಟ್ ವಾಸ್ ವರ್ತ್ ಇಟ್. ಆ್ಯಂಡ್ ಆ ಕಷ್ಟಪಟ್ಟಿದ್ದು ಆ ಶಿಪ್ ಮೇಲೆ ಎಲ್ಲರೂ ಹೇಳ್ದಂಗೆ ನಿಂತ್ಕೊಂಡೋಕ್ಕೆ ಆಗ್ತಾ ಇರಲಿಲ್ಲ. ನಾವೇನೋ ಆ್ಯಕ್ಟರ್ಸ್, ನನ್ನ ಪ್ರಕಾರ ಆ್ಯಸ್ ಆ್ಯಕ್ಟರ್ಸ್ ನಾವು ಸ್ವಲ್ಪ ಫೋಕಸ್ಡಾಗಿ ನಮ್ಮ ಡೈಲಾಗ್ಸು, ಡ್ಯಾನ್ಸು, ಆ್ಯಕ್ಷನ್ ಅಂದ್ಕೊಂಡು ಮಾಡ್ತಿದ್ವಿ. ಬಟ್ ಅವ್ರಿಗೆಲ್ಲ ಪ್ರಾಬ್ಲಿ ತುಂಬಾ ಕಷ್ಟ ಆಯಿತು ಆ್ಯಸ್ ಟೆಕ್ನಿಷಿಯನ್ಸ್. ಕ್ಯಾಮ್ರಾ ಇಟ್ಕೊಳ್ಳೋದಾಗಿರಲಿ, ಒಂದು ಲೈಟಿಂಗ್ ಮಾಡೋದಕ್ಕಾಗಲಿ, ಇಟ್ ವಾಸ್ ವೆರಿ ಟಫ್. ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಶೂಟ್ ಎಂಟೈರ್ ಗತವೈಭವದಲ್ಲಿ ಈ ಸಾಂಗ್. ಆ್ಯಂಡ್ ಪ್ರೊಡಕ್ಷನ್ ತುಂಬಾ ಇದ್ರ ಬಗ್ಗೆ ನಾವು ಒಂದು ಸೆಟ್ಟಲ್ಲಿ ಮಾಡಬೇಕಾ, ಗ್ರೀನ್ ಮ್ಯಾಟ್, ಬ್ಲೂ ಮ್ಯಾಟ್ ಹಾಕಿ ಒಂದು ಸೆಟ್ಟಲ್ಲಿ ಮಾಡಿಬಿಡ್ಬೋದಲ್ವ ಈಸಿಯಾಗಿ ಅಂತ ಅಂದ್ಕೊಂಡ್ವಿ. ಬಟ್ ಆ ಅಥೆಂಟಿಸಿಟಿ ಬರಬೇಕು ಅಂತ ಅಂದ್ಬಿಟ್ಟು ತುಂಬ ಒಂದು 6 months 8 months ಈ ಶಿಪ್ ಎಲ್ಲಿ ಸಿಗುತ್ತೆ ಅಂತ ದೇಶಗಳಲ್ಲಿ ಹುಡುಕಿ ಈ ಒಂದು ಶಿಪ್ ಪೋರ್ಚುಗಲಲ್ಲಿದೆ ಅಂತ ಗೊತ್ತಾಗಿ ಸ್ಯಾಂಟಾ ಮರಿಯಾ ಕೊಲಂಬೋ ಅಂತ ಅಂದ್ಬಿಟ್ಟು ಈ ಶಿಪ್ ನಮಗೆ ಸಿಕ್ಕಿದ್ದು ಮದೇರಾ ಐಲ್ಯಾಂಡಲ್ಲಿ. ಸೊ ಅಲ್ಲಿ ಹೋಗಿ ಎಂಟೈರ್ ಟೀಮ್ನ ಲಿಮಿಟೆಡ್ ಕ್ರೂ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋಗಿ ಯಾರಿಗೂ ಐಡಿಯಾ ಇರಲಿಲ್ಲ ಎಷ್ಟರ ಮಟ್ಟಿಗೆ ನಾವು ಅಲ್ಲಿ ಶೂಟ್ ಮಾಡ್ಬೋದು ಹೇಗೆ ಅಂತ. 2 days ಅಷ್ಟೇ ಹಿಂದೆ ಟೆಕ್ನಿಷಿಯನ್ಸು ಮತ್ತು ಎಲ್ಲರೂ ಹೋಗಿ ನೋಡಿದ್ದು. ಬಟ್ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮಜವಾಗಿತ್ತು ಈ ಟೀಮ್ ಜೊತೆ. ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಕಷ್ಟಪಟ್ಟು ಮಾಡಿರೋವಂಥದ್ದು. ನಾನು ದುಷ್ಯಂತ್ ಅವ್ರಿಗೆ ಜಾಸ್ತಿ ಕ್ರೆಡಿಟ್ ಹೋಗಬೇಕು, ಬಿಕಾಸ್ ಅವ್ರು ಆ್ಯಕ್ಷನ್ ಕೂಡ ಮಾಡಿದ್ದಾರೆ. ನಾವು ಡ್ಯಾನ್ಸ್ ಜೊತೆಗೆ ಅವರು ಆ್ಯಕ್ಷನ್ ಸಹ ಮಾಡಿರೋವಂಥದ್ದು. ಸೊ ಇಟ್ ವಾಸ್ ಲಾಟ್ ಆಫ್ ಡಿಫಿಕಲ್ಟಿ. ಹೀ ಲುಕ್ಸ್ ವೆರಿ ಗುಡ್ ಇನ್ ದ ಫಿಲಮ್. ಐ ಥಿಂಕ್ ಎಂಟೈರ್ 4 ಭಾಗಗಳಲ್ಲಿ ದುಷ್ಯಂತ್ ಅವರ ಬೆಸ್ಟ್ ಲುಕ್ ನನಗೆ ಪರ್ಸ್ನಲಿ ಐ ಫೀಲ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ
ಎಂಟೈರ್ ಟೀಮ್ಗೂ ಕೂಡ ಅದೇ ಅನಿಸುತ್ತೆ, ಯು ಲುಕ್ ದ ಬೆಸ್ಟ್ ಇನ್ ದಿಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಭೂಷಣ್ ಅವರು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು. ನಮ್ಮ ಒಂದು ಬಾಂಧವ್ಯ ಐ ಥಿಂಕ್ ಇಟ್ ಡೇಟ್ಸ್ ಬ್ಯಾಕ್ ಟು 10-12 ಇಯರ್ಸ್. DKD ಟೈಮಲ್ಲಿ ನಾನು ಭೂಷಣ್ ಅವರು ಒಟ್ಟಿಗೆ ಕಂಟೆಸ್ಟೆಂಟ್ಸ್ ಆಗಿದ್ವಿ DKDಯಲ್ಲಿ. ಆ್ಯಂಡ್ ಇವತ್ತು ನಾವು ಚುಟು ಚುಟು ಮಾಡಿದ್ವಿ, ಹೀರೋ ಹೊಂಡಾ ಸಾಂಗ್ ಮಾಡಿದ್ವಿ, ಇವಾಗ ಈ ಶಿಪ್ ಸಾಂಗ್ ಒಟ್ಟಿಗೆ 3ನೇ ಕೊಲ್ಯಾಬ್ರೇಷನ್ ಒಟ್ಟಿಗೆ ಅಸಿಸ್ಟೆಂಟಾಗಿ ಕೂಡ ಮಾಡಿದ್ದೀನಿ. ಇನ್ನು ಅಸಿಸ್ಟೆಂಟ್ ಪೇಮೆಂಟ್ ಬಂದಿಲ್ಲ ಭೂಷಣ್. ಬಟ್ ಸೋ ಮಚ್ ಫನ್. ತುಂಬ ಚೆನ್ನಾಗಿ ಒಂದು ಸಾಂಗಲ್ಲಿ ಡಾನ್ಸ್ ಬೇಕು ಅಂದ್ರೂ ಒಂದು ಕಥೆನ ಹೇಗೆ ಕಾಮಿಕಲ್ ಆಗಿ ವಿತ್ ಸರ್ಸ್ ಎಕ್ಸ್ಪ್ಲನೇಷನ್ ನರೇಷನ್ನಲ್ಲಿ ಭೂಷಣ್ ಅವರ ಕೊರಿಯೋಗ್ರಫಿನ ಹೇಗೆ ಹೇಳ್ಬೋದು ಈ ಒಂದು ಸಾಂಗಲ್ಲಿ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಚುಗಲ್ ಹುಡುಗರಿಗೆ ಭಾಷೆ ಹೇಳ್ಕೊಟ್ಕೊಂಡು ಕಷ್ಟಪಟ್ಕೊಂಡು ನಾವು ಇಲ್ಲಿ ರಿಹರ್ಸಲ್ ಮಾಡಿ ಏನೋ ಫ್ಲಿಪ್ಪು ಅದು ಇದು ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು. ಸೊ ಫ್ಲಿಪ್ಪೆಲ್ಲ ಆಗಲ್ಲ, ಅದು ಭೂಷಣ್ ವಿ ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್ ಅಂತ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡು ಮಾಡಿದಂಥದ್ದು. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ಫನ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು ಭೂಷಣ್. ಇನ್ನೊಂದಷ್ಟು ಸಾಂಗ್ಸ್ ಕ್ರಿಯೇಟ್ ಮಾಡೋಣ ಇನ್ನು ಮುಂದೆ ಕೂಡ. ಆ್ಯಂಡ್ ವಿಲಿಯಮ್ ಸರ್ ಇದ್ದಂಗೆ, ಬಿಕಾಸ್ ಹಿ ವಾಸ್ ದ ಗೈಡೆನ್ಸ್ ನಮಗೆ, ಲೈಟಿಂಗ್ ಇಲ್ಲಿದೆ ಆಗಿದೆ ಹಾಗೆ ಮಾಡಬೇಕು ಅಂತ. ಸೊ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರ ಟೀಮ್ ಎಲ್ಲರೂ ಅಷ್ಟೇ, ಕ್ಯಾಮ್ರಾ ಹಿಡ್ಕೊಂಡು ಲೈಟಿಂಗ್ ಮಾಡಿಕೊಂಡು ಇಟ್ ವಾಸ್ ಲಾಟ್ ಆಫ್ ಡಿಫಿಕಲ್ಟಿ. ತುಂಬ ಚೆನ್ನಾಯಿತು. ಆ್ಯಂಡ್ ಸುನಿ ಸರ್ಗೆ ಸೀ ಸಿಕ್ನೆಸ್ಸು ಫಸ್ಟೇ ಹೇಳ್ತಿದ್ರು, ಮೇಡಮ್ ನನಗೆ ಮಾತ್ರ ಆಗಲ್ಲ, ಮೊದಲೇ ಆಗಲ್ಲ ಅಂತ. ಕೊನೆಗೂ ಹೋಗಿ ಅವರೊಬ್ಬರೇ ಅಲ್ಲ, ಎಂಟೈರ್ ಟೀಮೇ ಫಸ್ಟ್ ದಿನನೇ ವಾಮಿಟ್ ಮಾಡೋಕ್ಕೆ ಶುರು ಮಾಡಿದ್ರು. ಎಕ್ಸೆಪ್ಟ್ ಮೀ ಆ್ಯಂಡ್ ದುಷ್ಯಂತ್, ಎವ್ರಿಬಡಿ ವರ್ ಸೀ ಸಿಕ್. ಸೊ ಐ ಥಿಂಕ್ ಒಂದು ಫನ್ ಎಕ್ಸ್ಪೀರಿಯನ್ಸ್, ಮಜವಾಗಿತ್ತು. ಆ್ಯಂಡ್ ಜೂದಾಸ್ ಆ್ಯಂಡ್ ಯುವರ್ ಮ್ಯೂಸಿಕ್ ಎಂಟೈರ್ ಆಲ್ಬಮ್ ಸೂಪರ್ ಆಗಿದೆ. ಆ್ಯಂಡ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್ ಫಾರ್ ಅಸ್. ವೆರಿ ಹ್ಯಾಪಿ ದಟ್ ನೀವು ನಮ್ಮ ಕರ್ನಾಟಕದ ಟೆಕ್ನಿಷಿಯನ್ಸ್ ಮ್ಯೂಸಿಷಿಯನ್ಸ್ನ ಇಟ್ಕೊಂಡು ಈ ಮ್ಯೂಸಿಕ್ ಮಾಡಿರೋವಂಥದ್ದು. ಸೋ ಗ್ಲ್ಯಾಡ್. ಆ್ಯಂಡ್ ಪ್ರೊಡಕ್ಷನ್ ದೀಪಕ್ ಸರ್ ಎಲ್ಲರೂ ದೇ ಹ್ಯಾವ್ ವರ್ಕ್ಡ್ ವೆರಿ ಹಾರ್ಡ್ ಈ ಒಂದು ಪರ್ಟಿಕ್ಯುಲರ್ ಪೋರ್ಚುಗಲ್ ಸೀಕ್ವೆನ್ಸ್ಗೆ. ಸೊ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಕಿಶನ್ ಇಸ್ ಹಿಯರ್ ಟುಡೇ. ಅವರು ನನ್ನ ಅಣ್ಣನ ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ. ಎಂಟೈರ್ ಟೈಮ್ ರೇಗಿಸ್ಕೊಂಡಿದ್ವಿ. ಏನೋ ನಾವಿಬ್ಬರು ಒಟ್ಟಿಗೆ ಏನೋ ಒಂದು ರೊಮ್ಯಾಂಟಿಕ್ ಸೀನೋ ಏನೋ ಮಾಡೋಕ್ಕಾಗಲ್ಲ ಅಂತ ಸುನಿ ಸರ್, ದುಷ್ಯಂತ್ ಅವ್ರು ಯಾವಾಗಲೂ ರೇಗ್ಸೋರು. ಬಟ್ ಹೀಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅಂದರೆ ಕಿಶನ್ನ ನಾವು ಬೇರೆ ಅಂದರೆ ಬಿಗ್ ಬಾಸಲ್ಲಾಗಿರಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ದ ವೇ ಹಿ ಡಾನ್ಸಸ್ ಎಷ್ಟು ಗ್ರೇಸ್ ಎಲ್ಲ ಮಾಡಿದ್ದಾರೆ. ಬಟ್ ಇದರೊಳಗೆ ಒಂದು ಪೌರಾಣಿಕ ಪಾತ್ರದಲ್ಲಿ ತುಂಬಾ ಗಾಂಭೀರ್ಯದಲ್ಲಿ ತುಂಬ ರೆಸ್ಪಾನ್ಸಿಬಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹಿ ಲುಕ್ಸ್ ರಿಯಲಿ ಗುಡ್. ನಮ್ಮ ಕಾಂಬಿನೇಷನ್ ಕೂಡ ಚೆನ್ನಾಗಿ ಬಂದಿದೆ. ಹೋಪ್ಫುಲಿ 14th of November ರಿಲೀಸ್ ಆಗುತ್ತೆ. ಎವ್ರಿಬಡಿ ಗೆಟ್ಸ್ ಟು ಸಿ ದ್ಯಾಟ್. ಈ ಸಾಂಗ್ನ ನೋಡಿ ಹಾರಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನೆರೆದಿರುವಂತಹ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಗಣ್ಯರಿಗೂ ನಮಸ್ಕಾರ. ಕೆಲವ್ರನ್ನ ದೂರದಿಂದ ನೋಡಿದಾಗ ಜಾಸ್ತಿ ಅಭಿಮಾನ ಇರುತ್ತೆ. ಅವ್ರನ್ನ ಮುಖತಃ ಭೇಟಿ ಆದಮೇಲೆ ಅವರ ನಡವಳಿಕೆಗಳಿಂದ ಸ್ವಲ್ಪ ಅಭಿಮಾನ ಕಮ್ಮಿ ಆಗುತ್ತೆ. ಇನ್ನು ಕೆಲವ್ರನ್ನ ದೂರದಿಂದ ನೋಡಿರ್ತೀವಿ, ಇಷ್ಟಪಟ್ಟಿರ್ತೀವಿ, ಒಂದು ತಕ್ಕ ಮಟ್ಟಿಗೆ ಅಭಿಮಾನವೂ ಇರುತ್ತೆ. ಆದರೆ ಅವ್ರನ್ನ ಭೇಟಿ ಆದಮೇಲೆ ಅವರ ನಡವಳಿಕೆ, ಅವ್ರು ಯಾವ ರೀತಿ ಇನ್ನೊಬ್ಬರನ್ನ ಭಾವಿಸ್ತಾರೆ, ಅದರಿಂದ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ. 2006ರಲ್ಲಿ ಸೇವಂತಿ ಅಂತ ಒಂದು ಸಿನಿಮಾ, ವಿಜಯ ರಾಘವೇಂದ್ರ ಸರ್ ಹೀರೋ, ರಮ್ಯಾ ಮೇಡಮ್ ಹೀರೋಯಿನ್ನು ಮತ್ತು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ನಿರ್ದೇಶಕರು. ಅದರ ಧ್ವನಿ ಸಿರುಳಿ ಬಿಡುಗಡೆ ಒಂದು ಕಾರ್ಯಕ್ರಮ. ನನಗವಾಗ 10 ವರ್ಷ ವಯಸ್ಸು. ಹೋಗಿದ್ದೆ, ಒಬ್ಬರು ಸ್ಟಾರ್ ನಟರು ಬಂದಿದ್ದರು. ನಾನು ಕುಟುಂಬದ ಜೊತೆ ಹೋಗಿದ್ದೆ. ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕಲ್ಲ ಅಂತ ಕೇಳಿದೆ. ಹೇಗೋ ಮಾಡಿ ಕರ್ಕೊಂಡು ಹೋದರು. ಅವ್ರನ್ನ ಫೋಟೋ ಅಂತ ಕೇಳಿದ್ದಕ್ಕೆ, ಏನು ಮಾಡ್ತಿದ್ಯಮ್ಮ, ಏನು ಎತ್ತಂತ, ಏನೋಗ್ತಿದೆಯಲ್ಲ ಕೇಳಿ ತೊಡೆ ಮೇಲೆ ಕೂರಿಸ್ಕೊಂಡು, ನಾನು ಯಾರು ಏನೋ ಅಂತ ಗೊತ್ತಿಲ್ಲ, ತೊಡೆ ಮೇಲೆ ಕೂರಿಸ್ಕೊಂಡು ಫೋಟೋ ಕೊಟ್ಟರು. ಅದೇ ನಮ್ಮ ಸ್ಯಾಂಡಲ್ವುಡ್ ಕಿಂಗ್ ಶಿವಣ್ಣ. ಅವತ್ತು ನಾನು ಅಭಿಮಾನಿ ಆಗಿದ್ದು, ಅವತ್ತು. ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ನಾನು ಸಿನಿಮಾಗಳಲ್ಲಿ ನೋಡಿದ್ದೆ, ಅವ್ರ ನಟನೆ, ಅವ್ರ ಹಾಡು, ಅವ್ರ ನೃತ್ಯ ಅದೆಲ್ಲದೂ ಇಷ್ಟಪಟ್ಟಿದ್ದೆ. ಆದರೆ ಒಬ್ಬ ಅಭಿಮಾನಿ ಅಂತ ಆಗಿದ್ದು ಅವ್ರು ಯಾವ ರೀತಿ, ನಾನು ಯಾರು ಏನು ಎತ್ತ ಅಂತ ಗೊತ್ತಿಲ್ಲದಲೇ ಇದ್ದರೂ ಕೂಡ ಅವತ್ತು ನನ್ನ ಜೊತೆ ಯಾವ ರೀತಿ ನಡ್ಕೊಂಡ್ರು, ಅವತ್ತು ನಾನು ಅವ್ರಿಗೆ ಅಭಿಮಾನಿ ಆದೆ. ಅದಾದ ನಂತರ 2014-15ರಲ್ಲಿ ನಾನು ಬ್ರಿಟನ್ನಲ್ಲಿ ಲಾ ಓದಬೇಕಾದ್ರೆ ಏರ್ಪೋರ್ಟ್ನಲ್ಲಿ ನೋಡಿದೆ, ಅವರು ದುಬೈಗೆ ಹೊರಟಿದ್ರು. ನಾನು ಆ ಚಿಕ್ಕ ವಯಸ್ಸಿನ ನೆನಪು
ಹೊಡೋಗಿ ಮತ್ತೆ ನಾನು ಹಣ ಒಂದು ಫೋಟೋ ಅಂತ ಕೇಳಿದೆ. ಒಂದೇ ನಿಮಿಷ ನಮ್ಮ ಬರ್ತೀನಿ, ಬ್ಯಾಗ್ ಡ್ರಾಪ್ ಮಾಡಿ ಬರ್ತೀನಿ ಅಂತ ಲಗೇಜ್ ಡ್ರಾಪ್ ಮಾಡಿ ಬಂದು ಫೋಟೋ ಕೊಟ್ಟೋದ್ರು. ಅವತ್ತು ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಏನೂ ಐಡಿಯಾ ಇಲ್ಲ. ಅಷ್ಟು ಬ್ಯುಸಿ ಮಧ್ಯೆ ಕೂಡ ಬಂದು ಫೋಟೋ ಕೊಟ್ಟೋದ್ರು. ಅದಾದಮೇಲೆ 2016 ಶಿವಲಿಂಗ ಸಿನಿಮಾ ಲಂಡನ್ನಲ್ಲಿ ಬಿಡುಗಡೆ ಆಗಿತ್ತು. ಅವ್ರ ಕುಟುಂಬ ಸಮೇತರಾಗಿ ಅವತ್ತು ಬಂದಿದ್ದರು. ಅವತ್ತು ಸುಮಾರು 100 ಜನ ಕನ್ನಡಿಗರು ಎಲ್ಲ ಸೇರಿದರು. ನಾನು ಅವತ್ತು ಗಮನಿಸಿದ್ದೇನೆಂದರೆ, ಅಷ್ಟು ಜನಕ್ಕೆ ತಾಳ್ಮೆಯಿಂದ ಪ್ರತಿಯೊಬ್ಬರಿಗೂ ಫೋಟೋ ಕೊಟ್ಟರು. ನಾನು ಅವತ್ತು ಅಂದ್ಕೊಂಡೆ, ನಿಜವಾಗ್ಲೂ ಚಿತ್ರರಂಗಕ್ಕೆ ಬರುವಂತಹ ನಟರಿಗೆ ಇಂಥವ್ರಲ್ವೇನಪ್ಪ ನಮಗೆ ಮಾದರಿ ಆಗಬೇಕಿರೋರು. ಈ ಥರ ನಡವಳಿಕೆ ಅಲ್ವಾ ಎಲ್ಲರೂ ಇಂಬೈಬ್ ಮಾಡ್ಕೋಬೇಕಾಗಿರೋವಂಥದ್ದು, ಅಳವಡಿಸ್ಕೋಬೇಕಾಗಿರೋವಂಥದ್ದು. ಅಣ್ಣವ್ರು ಹಂಗಿದ್ರು ಹಿಂಗಿದ್ರು ಅಂತ ಎಲ್ಲರೂ ಹೇಳೋದು ಕೇಳಿದ್ದೀವಿ. ನಾವು ಅಣ್ಣವ್ರನ್ನ ನೋಡಿಲ್ಲ, ನಾನು ನೋಡೋಕ್ಕಾಗಲಿಲ್ಲ, ನಮ್ಮ ಜನ್ರೇಷನ್ ನಾವು ನೋಡೋಕ್ಕಾಗಲಿಲ್ಲ. ಆದರೆ ಶಿವಣ್ಣನ ನೋಡಿದಾಗ ಬಹುಶಃ ಅಣ್ಣವರು ಹಿಂಗೆ ಇದ್ರೇನೋ ಅಂತ ನಾವು ಭಾವಿಸ್ಬೋದು. ಯಾಕೆಂದರೆ ಬರೋವಂಥ ನಮ್ಮಂಥ ಯುವ ನಟರಿಗೆ, ಹೊಸಬರಿಗೆ ಯಾವ ರೀತಿ ನಡ್ಕೋಬೇಕು, ಜನರ ಹತ್ರ ಯಾವ ರೀತಿ ನಡ್ಕೋಬೇಕು, ಯಾರೋ ಒಂದು ಫೋಟೋ ತೆಗೆಸ್ಕೊಳಕ್ಕೆ ಬಂದವ್ರ ಹತ್ರ ಯಾವ ರೀತಿ ನಡ್ಕೋಬೇಕು, ಯಾರೋ ಅಭಿಮಾನಿಗಳು ಇಷ್ಟಪಡೋವಂಥವ್ರು ಬಂದಾಗ ಅವ್ರನ್ನ ಯಾವ ರೀತಿ ನಾವು ನಡೆಸ್ಕೋಬೇಕು. ಇವತ್ತು ಅಪ್ಪು ಸರ್ ನಮ್ಮ ಜೊತೆ ಇಲ್ಲ. ಅವ್ರು ಯಾವ ಕಾರಲ್ಲಿ ಓಡಾಡ್ತಿದ್ರು, ಎಂಥ ಮನೇಲಿದ್ದರು, ಏನು ಐಷಾರಾಮಿ ಜೀವನ ನಡೆಸ್ತಿದ್ರು, ಇದು ಯಾವುದೂ ನೆನಪಿಲ್ಲ ನಮಗೆ. ನಾವು ಅವ್ರನ್ನ ಭೇಟಿಯಾದಾಗ ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ಒಂದೇ ನೆನಪಲ್ಲಿರೋದು. ಅದು ಒಂದೇ ಉಳಿಯೋದು ಕೂಡ. ಈ ಕಥೆನ ಮೊದಲು ಅಪ್ಪು ಸರ್ 2 ಸಲ ಕೇಳಿದರು. ಅವತ್ತು ನಾನು ಶಿವಣ್ಣಂಗೆ ಕೂಡ ಅದೇ ಹೇಳ್ತಾ ಇದ್ದೆ. ಅವತ್ತು ಕಥೆ ಕೇಳಿದಾಗ ಕೂಡ ಅಪ್ಪು ಸರ್ ಒಂದು ಮಾತು ಹೇಳಿದರು, ಇದೊಂದು ಕಲ್ಟ್ ಸಿನಿಮಾ ಇದ್ದಂಗಿದೆಯಮ್ಮ, ನಮ್ಮ ಸೌತ್ ಇಂಡಿಯಾದಲ್ಲೇ ಯಾರೂ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ನಾವು ಕ್ಲೈಮ್ಯಾಕ್ಸ್ ಸಿನಿಮಾದ ಕಂಠೀರವದಲ್ಲಿ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಸಂದರ್ಭದಲ್ಲೂ ಕೂಡ ಶಿವಣ್ಣ ಸೆಟ್ಟಿಗೆ ಬಂದಿದ್ದರು. ನಮ್ಮ ನಿರ್ದೇಶಕರಾದಂಥ ಸಿಂಪಲ್ ಸುನಿ ಸರ್ KDದು ಏನೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಂತ ಹೇಳಿ ಅಲ್ಲಿ ಶಿವಣ್ಣ ಇದ್ರು ಅಂತ ಹೇಳಿ ಹೋಗಿ ಕರೆದು ಬಂದಿದ್ರು. ಶಿವಣ್ಣ ಯಾವಾಗ ಬರ್ತಾರೆ ನಮಗೆ ಗೊತ್ತಿಲ್ಲ, ಇವ್ರು ಕರೆದು ಬಂದಿದ್ದಾರೆ, ನಮ್ಮ ಪಾಡಿ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ. ಅವ್ರು ಒಬ್ರಿಗೂ ಹೇಳದಲ್ಲೇ ಜೊತೆಲಿ ಒಬ್ಬರೇ ಸಿಂಗಲ್ ಆಗಿ ಅವ್ರ ಜೊತೆ ಒಬ್ಬರು ಅಸಿಸ್ಟೆಂಟ್ ಕರ್ಕೊಂಡು ಹೋಗಿ ಒಂದು ಸೈಲೆಂಟಾಗಿ ಯಾವುದೋ ಮೂಲೆಯಲ್ಲಿ ನಿಂತ್ಕೊಂಡು ಶೂಟಿಂಗ್ ನೋಡ್ತಾ ಇದ್ದಾರೆ. ನಮಗೆ ಗೊತ್ತೇ ಇಲ್ಲ, ಅವ್ರು ಬಂದು 5-6 ನಿಮಿಷ ಮೇಲಾಗ್ಬಿಟ್ಟಿದೆ. ಆಮೇಲೆ ಶಿವಣ್ಣ ಬಂದರು ಅಂತ ಎದ್ದು ಬಿದ್ದು ಅಂತ ಎಲ್ಲ ಹೋದ್ವಿ. ಅವತ್ತು ಕೂಡ ಸಿನಿಮಾದ ಫುಟೇಜ್ಗಳು, ರಶಸ್ಗಳೆಲ್ಲ ನೋಡಿ ಅವರು ತುಂಬ ಚೆನ್ನಾಗಿದೆ, ಒಂದು ಅಗಲು ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಅನ್ನ ಬೆಂದಿದೆಯೋ ಇಲ್ವೋ ಅಂತ. ಹಾಗೆ ಇಷ್ಟು ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಒಂದು ಭಾಳ ಟೇಸ್ಟ್ಫುಲ್ಲಾಗಿ ಮಾಡಿದ್ದೀರಾ ಅಂತ. ಮೊದಲನೇ ಸಿನಿಮಾದ ನಟ ಅಂತ ಅನ್ನಿಸ್ತಿಲ್ಲ ಅಂತಲೂ ಅವತ್ತು ಹೇಳಿದ್ರು. ಮತ್ತೆ ಅವ್ರಿಗೆ ಶೋರಿಲು ಮತ್ತು ಬೇರೆ ಬೇರೆ ತೋರಿಸ್ದಾಗಲೂ ಹೇಳಿದ್ರು. ಪಾಪ ಈಗಲೂ ಅದೇ ಹೇಳ್ತಾಯಿದ್ರು. ಭಾಳ ಖುಷಿ ಆಗುತ್ತೆ. ನಮ್ಮ ಪೀಳಿಗೆಗೆ ಯಾರನ್ನೋ ಒಬ್ರನ್ನ ನೋಡ್ಬೋದು, ನೋಡಿ ಈ ಥರ ಇರಬೇಕಪ್ಪ ಅಂತ ತೋರಿಸೋದಕ್ಕೆ ಒಂದು ಫಿಗರ್ ಇದೆ ನಮ್ಮಲ್ಲಿ ಅಂತ ಹೇಳೋದಕ್ಕೆ ಭಾಳ ಖುಷಿ ಆಗುತ್ತೆ. ಮುಖ್ಯವಾಗಿ ಆ್ಯಕ್ಚುಲಿ ನನ್ನ ಮಾತುದ್ದಕ್ಕೂ ಶಿವಣ್ಣ ಅಣ್ಣ ಅಂತ ಹೇಳ್ತಾ ಇದ್ದೀನಿ. ಬಟ್ ತಮಾಷೆ ಏನು ಅಂದರೆ, ಅವರ ಹುಟ್ಟಿದ ದಿನ 12 ಜುಲೈ 1962. ನಮ್ಮ ತಂದೆಯವರು ಹುಟ್ಟಿದ ದಿನ 13 ಜುಲೈ 1962. ಒಂದಿನ ನಮ್ಮ ತಂದೆಯವರೇ ಚಿಕ್ಕವರು. ಯಾಕೆ ಹೇಳಿದೆ ಅಂದರೆ, ನಮಗೆ ತಂದೆ ಸಮಾನರು, ಆದರೆ ಪಕ್ಕದಲ್ಲಿ ನಿಲ್ಲಿಸಿದ್ರೆ ಅಣ್ಣ ಅಂತ ಹೇಳಬೇಕು ಅನಿಸುತ್ತೆ. ಅವ್ರು ಇವತ್ತಿಗೂ ಅದೇ ಎನರ್ಜಿ. ಅದು ಯಾವ ರೀತಿ ಅವರು ಮೇಂಟೈನ್ ಮಾಡಿದಾರೆ ಗೊತ್ತಿಲ್ಲ. ಆರೋಗ್ಯದ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನೆಲ್ಲ ಫೈಟ್ ಮಾಡಿ ಒಬ್ಬ ಫೈಟರ್ ಥರ ಇವತ್ತು ಸ್ಟ್ರಾಂಗಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಅವ್ರಿಗೆ ಭಗವಂತ ಅವ್ರನ್ನ ಶತಾಯುಷಿಯಾಗಿಟ್ಟಿರಲಿ. ಅವ್ರು ಹೀಗೆ ಚಿಕ್ಕವ್ರನ್ನ, ದೊಡ್ಡವ್ರನ್ನ, ಹೊಸಬ್ರನ್ನ ಎಲ್ಲರನ್ನೂ ಆಶೀರ್ವಾದ ಮಾಡ್ತಾ ಅವ್ರು ಶತಾಯುಷಿಯಾಗಿರಲಿ ನಮ್ಮ ಮಧ್ಯೆ ಅಂತ ನಾವು ಆಶಿಸ್ತೀವಿ. ಮುಖ್ಯವಾಗಿ ನಾನು ಸಿನಿಮಾ ಬಗ್ಗೆ ಯಾವಾಗಲೂ ಮಾತಾಡ್ತಾ ಹೇಳ್ತಾ ಇರ್ತೀನಿ. ಸಿನಿಮಾ ಅಂದರೆ ನನಗೆ ಮ್ಯಾಜಿಕ್ ಅಂತ ಅನ್ನಿಸ್ತಿತ್ತು ಚಿಕ್ಕ ಹುಡುಗ ಇದ್ದಾಗಿಂದ. ಅಲ್ಲಿ ಪರದೆ ಮೇಲೆ ಅಣ್ಣವರು ಹಾಡ್ತಿದ್ರೆ ನಿಜ ಹಾಡ್ತಿದಾರವರು ಅಂತ ಅನ್ಕೊತಾ ಇದ್ದೆ. ಅವ್ರ ಹತ್ರ ನಾನಿಲ್ಲಿ ಹೇಳ್ತಾ ಇದ್ದೆ. ಅಲ್ಲಿ ಯಾರೋ ಒಂದು ಸಾಯೋ ಪಾತ್ರ ಮಾಡ್ತಿದ್ರೆ ಇಲ್ಲಿ ನಮಗೆ ಕರಳು ಕಿತ್ತು ಬರೋದು. ಸೊ ಇದೆಲ್ಲ ನನಗೆ ಮ್ಯಾಜಿಕ್ ಥರ ಕಾಣ್ತಾ ಇತ್ತು. ಆದರೆ ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ. ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಸಿಂಪಲ್ ಸುನಿ ಸರ್ ಒಬ್ಬ 10 ಚಿತ್ರಗಳನ್ನ ನಿರ್ದೇಶನ ಮಾಡಿರುವಂತಹ ಒಬ್ಬ ನಿರ್ದೇಶಕರು. ತನ್ನ ಜೀವನದ ಕನಸಿನ ಕೂಸು ಗತವೈಭವ, ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಅವ್ರು ಬಂದು ಹೇಳ್ತಾರೆ. 19 ಸಿನಿಮಾ 3 ಬೇರೆ ಭಾಷೆಗಳಲ್ಲಿ ಮಾಡಿರುವಂಥ ಆಶಿಕಾ ರಂಗನಾಥ್ ಅಂತ ಒಬ್ಬ ನಟಿ. ನಾನು ಮೊದಲನೇ ಸಿನಿಮಾದಲ್ಲಿ ಅವ್ರ ಜೊತೆ
ಅವರ 19 ಸಿನಿಮಾದ ಅನುಭವದ ಜೊತೆ ಅವ್ರ ಜೊತೆ ನಾನು ಕೆಲಸ ಮಾಡುವಂಥ ಅವಕಾಶ. ಅದೇ ರೀತಿ 28 ಚಿತ್ರಗಳಲ್ಲಿ ಸಂಗೀತ ಸಂಯೋಜನೆ ಮಾಡಿರುವಂಥ ಸಂಗೀತ ನಿರ್ದೇಶಕರಾದಂಥ ಜೂಡಾ ಸ್ಯಾಂಡಿ ಸರ್, ವಿಲಿಯಂ ಡೇವಿಡ್ ಸರ್, ಎಂತೆಂಥ ಚಿತ್ರಗಳು ಕೊಟ್ಟಿರುವಂಥ ಛಾಯಾಗ್ರಾಹಕರು. KD ಮುಂದೆ ಅವ್ರ KD ಚಿತ್ರ ಕೂಡ ಬರ್ತಾ ಇದೆ. ಈ ಹಿಂದೆ ವಿಕ್ರಾಂತ್ ರೋಣ, ರಂಗಿತರಂಗ, ರಾಜರಥ ಅಂತ ಸಿನಿಮಾಗಳು ಮಾಡಿದ್ದಾರೆ. ನಮ್ಮ VFX ಸೂಪರ್ವೈಸರ್, ಆಶ್ಚರ್ಯ ನೋಡಿ, ಒಬ್ಬ ರಾಧೇಶ್ಯಾಮ್, ಒಂದು ಪುಷ್ಪ ಅಂತ ಚಿತ್ರಗಳನ್ನ ಮಾಡಿರುವಂಥ VFX ಅವರು ನಮ್ಮ ಕನ್ನಡದ ಗತವೈಭವ ಚಿತ್ರ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಮ್ಯಾಜಿಕ್ಕೇ ಅಲ್ಲ, ನಾವು ಅನ್ಕೊಳ್ಳೋಕ್ಕಾಗತ್ತಾ? ಇದೆಲ್ಲ ಒಂದು ಮ್ಯಾಜಿಕ್ಕೇ. ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ. ನಾನು ಚಿಕ್ಕ ವಯಸ್ಸಿಂದ ನನ್ನ ಎದುರುಗಡೆ ಮನೆಯವರು ದೀಪವಣ್ಣ, ನಮ್ಮ ನಿರ್ಮಾಪಕರು, ನನ್ನನ್ನು ಸಿನಿಮಾ ಬೇಡ ಗುರು, ನೀನು ಬೇರೆ ಏನಾದರೂ ಮಾಡು, ನೀನು ಬೇರೆ ಏನು ಮಾಡಿದ್ರೂ ಚೆನ್ನಾಗಾಗ್ತೀಯ, ಸಿನಿಮಾ ಸುಲಭ ಅಲ್ಲ, ಯಾವುದೋ ದೊಡ್ಡ ದೊಡ್ಡ ಕುಟುಂಬದವ್ರಿಗೆ ಓಕೆ, ನಮ್ಮಂಥವ್ರಿಗೆಲ್ಲ ಆಗಲ್ಲಪ್ಪ, ಬೇಡ ಅಂತ ನನ್ನನ್ನು ಸಿನಿಮಾ ತಪ್ಸೋಕ್ಕೋಸ್ಕರ ನನ್ನ ಜೊತೆ ಓಡಾಡೋರು. ಸಿನಿಮಾ ಮಾಡಬೇಡ ಅಂತ ಹೇಳಕ್ಕೆ ನನ್ನ ಜೊತೆ ಓಡಾಡೋರು ಒಂದಷ್ಟು ದಿನ. ಅದಾದಮೇಲೆ ಅವರೇ ಇವತ್ತು ನಮ್ಮ ಜೊತೆ ನಿಂತು ನಿರ್ಮಾಪಕರಾಗಿ ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಂದರೆ ಏನು. ಈ ರೀತಿ ವರ್ಷಿಣಿ ಅವರು ನಿಜವಾಗ್ಲೂ ಕಾಸ್ಟ್ಯೂಮ್ಸು ಇವತ್ತು ಏನಾದರೂ ಒಂದಷ್ಟು ಅಥೆಂಟಿಸಿಟಿ ಕಾಣ್ತಿದೆ ನಾವು ಹಾಕಿರೋವಂಥ ಉಡುಪುಗಳಲ್ಲಿ ಅಂತಂದರೆ ಅದರಲ್ಲಿ ಸ್ಟೈಲಿಸ್ಟ್ ವರ್ಷಿಣಿ ಅವ್ರದ್ದು ಪಾತ್ರ ತುಂಬ ದೊಡ್ಡದಿದೆ. ನಮ್ಮ ದಯಣ್ಣ ಅವ್ರ ಪಾತ್ರ ಇದೆ. ಆಮೇಲೆ ಈ ಒಂದು ಭಾಗದ ಚಿತ್ರೀಕರಣ ಸಂದರ್ಭದಲ್ಲಿ ನನ್ನ ತಂಡಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಪ್ರತಿಯೊಬ್ಬರೂ ಅವ್ರ ಕೆಲಸ ಬಿಟ್ಟು ಇನ್ನೆಲ್ಲ ಎಕ್ಸ್ಟ್ರಾನೂ ಮಾಡಿದ್ದಾರೆ. ನಮ್ಮ ನಿರ್ಮಾಪಕರು ಒಂದು ಪಾಯಿಂಟಲ್ಲಿ ನಾವು ಅಲ್ಲಿ ನಮಗೆ ಮ್ಯಾನೇಜರ್ ಸಿಗ್ತಿರಲಿಲ್ಲ. ನಾವು ಒಂದು ಸಣ್ಣ ಒಂದು ದ್ವೀಪದಲ್ಲಿ ಹೋಗಿ ಚಿತ್ರೀಕರಣ ಮಾಡಿ ಬಂದಿರೋದು. ಅವ್ರು ಹೋಗಿ ಒಂದು ಡ್ರೈವರ್ ಕೆಲಸನೂ ಮಾಡಿಬಿಟ್ಟಿದ್ದಾರೆ. ಇಂಥ ಕೆಲಸ ಅಂತ ಬಿಟ್ಟಿಲ್ಲ. ಆಶಿಕಾ ಅವರು ಚಿತ್ರದ ನಾಯಕ ನಟಿ ಅಲ್ದಲೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಡ್ಯಾನ್ಸ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಎಲ್ಲ ಥರನೂ ಅವರೂ ಪಾತ್ರ ನಿರ್ವಹಿಸಿದ್ದಾರೆ. ಭೂಷಣ್ ಮಾಸ್ಟ್ರು ಅವರೊಬ್ಬರು ಅಸಿಸ್ಟೆಂಟ್ ಇಲ್ದಂಗೆ ಬಂದು ಮಾಡಿ ಅವ್ರ ಕಷ್ಟ ಪಾಪ. ಅಲ್ಲಿ ಪೋರ್ಚುಗಲಲ್ಲಿ ಪಾಪ ಅವ್ರಗಳಿಗೆ ಇಂಗ್ಲೀಷ್ ಬರೋದು ಅಷ್ಟರಲ್ಲೇ ಇದೆ, ನಮ್ಗಳಿಗೆ ಯಾರಿಗೂ ಪೋರ್ಚುಗೀಸ್ ಬರಲ್ಲ. ಸೊ ಅದೊಂದು ರೀತಿ ಒಂದು ಬೇರೆ ಒಂದು ಅನುಭವ. ನಮ್ಮ ಚಿರು ಕೂಡ ಒಂದು ಪಾತ್ರ ನಿರ್ವಹಿಸಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೀಗೆ ಎಲ್ಲರ ಶ್ರಮ ಇದೆ. ನಾನು ಒಂದು ಘಟನೆನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. 2018ರಲ್ಲಿ ನಾನು ಅಷ್ಟೊತ್ತಿಗೆ ಆಲ್ರೆಡಿ ನಾನು ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಸಿನಿಮಾಗಳು ಮತ್ತು ಈ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಸ್ ಈ ಥರದ್ದೆಲ್ಲ ನಾನು ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಆಲ್ರೆಡಿ. ನಮ್ಮ ತಂದೆಯವ್ರ ಹತ್ರ ಈ ವಿಚಾರವಾಗಿ ಅವ್ರಿಗೆ ಇಷ್ಟ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ಎಲ್ಲರೂ ಒಮ್ಮೆ ಊಟಕ್ಕೆ ಸೇರಿದಾಗ, ಮಗ ಇಷ್ಟೆಲ್ಲ ಆಸೆ ಪಡ್ತಾನೆ, ಒಂದು ಸಿನಿಮಾ ಮಾಡೋಕ್ಕೇನು ಅಂತ ಈ ಥರ ಚರ್ಚೆ ಆಯಿತು. ನಮ್ಮ ತಂದೆಯವ್ರು ಯಾವುದೋ 3 ಆಪ್ಷನ್ ಕೊಟ್ಟರು. ಈ 3 ಪ್ರೊಫೆಷನ್ ಬಿಟ್ಟು ಇನ್ನು ಬೇರೆ ಇನ್ನೇನೇ ಮಾಡಿದ್ರು ನಾನು ಸಪೋರ್ಟ್ ಮಾಡಲ್ಲ ಅಂತ. ಇಂಡೈರೆಕ್ಟಾಗಿ ಸಿನಿಮಾಗೆ ನಂದಂತೂ ಸಪೋರ್ಟ್ ಇಲ್ಲ. ನಾನು ಅವತ್ತು ಅವ್ರಿಗೆ ಹೇಳಿದೆ, ಕಷ್ಟ ಅಂತ ಬಂದವ್ರು ಯಾರನ್ನೂ ನೀವು ಬರಿಗೈಯಲ್ಲಿ ಕಳಿಸಿಲ್ಲ, ಏನಾಗುತ್ತೋ ಸಹಾಯ ಮಾಡಿದ್ದೀರಾ. ಅವರೆಲ್ಲ ಹೋಗ್ಬೇಕಾರೆ ನಿನ್ನ ಹೆಂಡತಿ ಮಕ್ಳಿಗೆ ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮದು ಅಂತ ನನಗೇನು ದುಡ್ಡು ಬೇಡ, ಆ ಆಶೀರ್ವಾದ ಒಂದಿದೆ, ಅದು ನಾನು ಕಾಪಾಡ್ತೀನಿ, ನೀವು ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ. ಅದು ಹೇಳಿ ಹೊರಟು ಬಂದೆ. ಭಾಳಷ್ಟು ದಿನ ನನ್ನ ಮನಸ್ಸಲ್ಲಿ ಒಂದು ನೋವು ಉಳ್ಕಂತು. ಯಾಕೆ ಒಂದು ಸಲ ನೋಡ್ಬೋದಲ್ಲ, ಏನಕ್ಕೆ ಇವರು ಏಕಾಏಕಿ ತಿರಸ್ಕಾರ ಮಾಡೋದೇನಕ್ಕೆ? ಇಲ್ಲಿ ನಾನು ಶ್ರಮ ಪಡ್ತಿರೋದು, ನಾನು ಬೀದಿ ನಾಟಕ ಮಾಡ್ತಿರೋದು, ಡ್ರಾಮಾ ಮಾಡ್ತಿರೋದು, ಇವ್ರು ಕಾಣ್ತಿಲ್ವಾ? ಒಂದು ಸಲ ನೋಡ್ಬೋದಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಅವತ್ತು ಬಹಳ ನೋನಲ್ಲಿ ಒಂದು ಸಲ ನನಗೇನು ಪ್ರೇರೇಪಣೆ ಆಯಿತು ಗೊತ್ತಿಲ್ಲ, ನಾನು ಅಣ್ಣವ್ರ ಸಮಾಧಿಗೆ ಹೋದೆ. ಅಲ್ಲಿ 2 ವಿಚಾರ ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸಿದೆ. ಒಂದು, ಉದ್ದಕ್ಕೂ ಒಂದಷ್ಟು ಅವ್ರು ಮಾಡಿರುವಂಥ ವೈವಿಧ್ಯಮಯವಾದಂಥ ಪಾತ್ರಗಳದ ಪೋಸ್ಟರ್ಗಳನ್ನ ಹಾಕಿದರು. ಮತ್ತು ಇನ್ನೊಂದಷ್ಟು ಆ ವ್ಯಕ್ತಿ ದೈಹಿಕವಾಗಿ ನಮ್ಮನ್ನು ಅಗಲಿ 12 ವರ್ಷ ಆದಮೇಲೂ ಕೂಡ ಅಲ್ಲಿಗೆ ಜನ ಬರ್ತಾ ಇದ್ದಾರೆ, ಆಶೀರ್ವಾದ ತಗೊತಾ ಇದ್ದಾರೆ, ಅಲ್ಲಿ ಅವ್ರ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದಾರೆ, ಅಲ್ಲಿ ಆಶೀರ್ವಾದ ಪಡ್ಕೊತಾ ಇದ್ದಾರೆ. ನಾನು 2 ವಿಚಾರ ಭಾಳ ಸೂಕ್ಷ್ಮವಾಗಿ ನನ್ನ ಮನಸ್ಸಲ್ಲಿ ಉಳ್ಕಂತು. ಒಂದು, ದೈಹಿಕವಾಗಿ ಆ ವ್ಯಕ್ತಿ ನಮ್ಮನ್ನು ಅಗಲಿ 12 ವರ್ಷ, ಅವತ್ತಿಗೆ 12 ವರ್ಷ ಆಗಿದ್ರು ಕೂಡ ಇವತ್ತಿಗೂ ಜನರ ಮನಸ್ಸಲ್ಲಿ ಅವ್ರು ಇದ್ದಾರಲ್ಲ. ಒಬ್ಬ ಕಲಾವಿದನಿಗೆ ಈ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ಪ್ರೀತಿ ಕೊಡ್ತಾರೆ. ನೀವು ನಿಜವಾಗ್ಲೂ ಕಲಾ ಸರಸ್ವತಿನ ಪ್ರೀತಿಸಿ ನಿಮ್ಮನ್ನು ನೀವು ಅರ್ಪಿಸಿದ್ರೆ ಎಷ್ಟು ನಾವು ಪ್ರೀತಿಸ್ತೀವಿ ನೋಡಿ ಅಂತ ತೋರಿಸ್ಕೊಟ್ಟಿದ್ದಾರೆ ಕರ್ನಾಟಕದ ಜನ. ಆ ಪ್ರೀತಿಗಿಂತ ದೊಡ್ಡದು ಇನ್ಯಾವುದು ಸ್ಥಾನಮಾನ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ, ಅದೇ ಎಲ್ಲದಕ್ಕಿಂತ ದೊಡ್ಡದು ಅಂತ ಅನ್ನಿಸ್ತು. ಒಂದು. 2ನೇದು, ಅವರು ಅಷ್ಟು ಪಾತ್ರಗಳು, ವೈವಿಧ್ಯಮಯವಾದಂಥ ಪಾತ್ರಗಳ ಪೋಸ್ಟರ್ಗಳು ಅಂಟಿಸಿರೋದು ನೋಡಿ ಇನ್ನೊಂದೇನು ಅನಿಸ್ತು ಅಂದರೆ, ನಮಗೆ ಭಗವಂತ ಕೊಟ್ಟಿರೋದು ಒಂದೇ ಜನ್ಮ. ಈ ಒಂದು ಜನ್ಮದಲ್ಲಿ ಇಷ್ಟೋ ವೈವಿಧ್ಯಮಯವಾಗಿ ಬೇರೆ ಬೇರೆ ಜನ್ಮಗಳನ್ನ ನಾವು ತಾಳದಂಗೆ
ನಾವು ಮಾಡಿರೋದು ಅಂದರೆ ಬೇರೆ ಬೇರೆ ಕ್ಯಾರೆಕ್ಟರ್ಸು, ಒಂದು ಕ್ಯಾರೆಕ್ಟರ್ ನಮ್ಮದು, ಬಟ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಆಗಿ ನಾವು ಜೀವನ ಜೀವಿಸಿದ್ದೀವಲ್ಲ. ಒಬ್ಬ ಕಲಾವಿದನಾಗಿ ಇದಕ್ಕಿಂತ ಇನ್ನೇನು ಬೇಕಯ್ಯ, ಇದಕ್ಕಿಂತ ಇನ್ನೇನು ಯಾವುದೋ ಜನ್ಮದ ಸೌಭಾಗ್ಯ ಅಲ್ವ ಇದು ಅಂತಲೂ ಅನ್ನಿಸ್ತು. ಅವತ್ತು ನಿರ್ಧಾರ ಮಾಡಿದೆ, ಓಕೆ, ತಂದೆ ತಾಯಿ ವಿರೋಧ ಆಗಿರ್ಬೋದು, ಅವ್ರ ಆತಂಕ ಆಗಿರ್ಬೋದು, ಯಾವುದೂ ತಪ್ಪಲ್ಲ, ಅದೆಲ್ಲ